जमीन तक तो जिंदा है। ये गम के और 4 दिन, सितम के और 4 दिन, ये दिन भी जाएंगे गुजर गुजर गए 1000 दिन। ये गम के और 4 दिन, सितम के और 4 दिन, ये दिन भी जाएंगे गुजर गुजर गए 1000 दिन। We shall overcome, we shall overcome, we shall overcome someday. Oh, deep in my heart, I do believe we shall overcome someday. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳ ವಿರುದ್ಧ ದೇಶಾದ್ಯಂತ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಜನಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದವು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪ್ರತಿಭಟನೆಕಾರರು ಪಟ್ಟು ಹಿಡಿದಿದ್ದರು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದಿರುವ ಧರ್ಮೇಂದ್ರ ಪ್ರಧಾನ್ ಇಂದು ರಾಜೀನಾಮೆ ನೀಡಿದ್ದಾರೆ. ಇದು ಐಕ್ಯ ಹೋರಾಟಕ್ಕೆ ಸಿಕ್ಕ ಗೆಲುವು ಎಂದು ವಿದ್ಯಾರ್ಥಿ ಸಂಘಟನೆಗಳು ಶ್ಲಾಘಿಸಿವೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುತ್ತಿದ್ದಂತೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಸಂಭ್ರಮಾಚರಣೆ ನಡೆಸಿದರು. ಪರೀಕ್ಷಾ ವ್ಯವಸ್ಥೆಯನ್ನ ಬಲಪಡಿಸಬೇಕು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು. ಇದು ಒಂದು ಸಣ್ಣ ಗೆಲುವು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕಳೆದ ಕೆಲವು ವರ್ಷಗಳಿಂದ ಸಂಪೂರ್ಣ ನಿರಾಶಾದಾಯಕವಾಗಿದ್ದಂತಹ ಹೋರಾಟದ ಮನಸ್ಸುಗಳಿಗೆ ಇದು ಒಂದು ಹೊಸ ಚೈತನ್ಯವನ್ನ ಖಂಡಿತ ಕೊಡ್ತದೆ. ಮಾತಾಡಿದ್ರೆ ಹೆದರ್ಕೊಳ್ತಿದ್ದ ಜನಕ್ಕೆ ಹೊಸ ತಲೆಮಾರಿನ ಜನ್ಸಿ ಹುಡುಗರು ದೊಡ್ಡ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಈಗಾಗಲೇ ನಮಗೆ ಗೊತ್ತಿದ್ದಂಥದ್ದು. ಹೋರಾಟದಿಂದ ಮಾತ್ರ ಗೆಲುವು ಸಾಧ್ಯ ಅನ್ನುವಂಥದ್ದು. ಹಾಗೆ ಹೊಸ ತಲೆಮಾರಿನ ಮಕ್ಕಳು ಆರಂಭಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ಹೊಸ ತಲೆಮಾರಿನ ಜಿರಳೆಗಳು ಅಂತ ಅಂದು ಅದರ ಮೂಲಕ ಜಿರಳೆಗಳ ಪಾರ್ಟಿ ಹುಟ್ಟಾಕಿ ಅದೇ ಜಿರಳೆಗಳ ಪಾರ್ಟಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರನ್ನ ಮಾತ್ರ ಅಲ್ಲ, ಎಲ್ಲ ರೀತಿಯ ಸರ್ವಾಧಿಕಾರವನ್ನು ಕೆಳಗಿಳಿಸುವ ಶಕ್ತಿಯನ್ನ ಹೊಂದಿದೆ ಅನ್ನುವುದನ್ನು ನಾವು ಮರಿಬಾರದು. ಇದೆಲ್ಲವನ್ನು ಮೀರಿ ಕಳೆದ ಕೆಲವು ವರ್ಷಗಳಿಂದ ಈ ಕೆಂಪು ಬಾವುಟ ಅನ್ನುವುದು ಒಂತರಹ ನಿಶಕ್ತವಾದ ಹಾಗೆ ಕಾಣಿಸ್ತಾ ಇತ್ತು. ದಿಢೀರನೆ ಹೊಸ ಶಕ್ತಿಯ ಜೊತೆಗೆ ಹೋರಾಟದ ಶಕ್ತಿಗಳು ಒಂದಾಗ್ತಿರೋದು ನನಗೆ ವೈಯಕ್ತಿಕವಾಗಿ ದೊಡ್ಡ ಸಂತೋಷದ ವಿಷಯ. ಹೀಗೆ ಹೋರಾಟ ಮಾಡುವ ಮನಸ್ಸುಗಳು ಈ ದೇಶ ಕಳೆದ 12 ವರ್ಷಗಳಲ್ಲಿ ಏನೇನನ್ನ ಕಳ್ಕೊಂಡಿದೆಯೋ ಅವನ್ನ ಮತ್ತೆ ಮರಳಿ ದೊರಕುವ ಹಾಗೆ ಮಾಡಲಿ ಅಂತ ಹಾರೈಸ್ತೀನಿ. ಮತ್ತೆ ಜನಸಿಗಳ ಈ ಹೋರಾಟ ಸಂಪೂರ್ಣ ಏನು ಶಿಕ್ಷಣ ವ್ಯವಸ್ಥೆ ಇದೆ ಅದು ಸಂಪೂರ್ಣವಾಗಿ ಬದಲಾಗುವವರೆಗೆ ನಿಲ್ಲದೆ ಮುಂದುವರಿಯಲಿ ಅಂತ ಕೇಳ್ಕೊಳ್ತೇನೆ. ನಮ್ಮ ಹೋರಾಟ ಏನು ಉದ್ಯೋಗಗಳು ಖಾಲಿ ಇದಾವೆ ಅವುಗಳನ್ನು ಕೂಡ ಭರ್ತಿ ಮಾಡಬೇಕು. ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು. ಮಹಿಳೆಯರ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ನಡೀತಕ್ಕಂಥ ದಾಳಿ ದೌರ್ಜನ್ಯಗಳೇನಿದ್ದಾವೆ ಅವುಗಳು ನಿಲ್ಲಬೇಕು. ಇವೆಲ್ಲ ಬೇಡಿಕೆಗಳ ಆಧಾರದ ಮೇಲೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಹೋರಾಟ ನಾವು ಎಲ್ಲ ಸಾಮೂಹಿಕ ಸಂಘಟನೆಗಳು ಇವತ್ತನ್ನು ಜೊತೆಗೂಡಿದಿರಿ. ನಿಮಗೆಲ್ಲರಿಗೂ ಕೂಡ ಎಸ್ಎಫ್ಐನ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀವಿ. ನೀವು ಜೊತೆಯಾಗಿದ್ರೆ ನಾವೆಲ್ಲರೂ ಸೇರ್ಕೊಂಡು ಈ ದೇಶದ ವ್ಯವಸ್ಥೆಯನ್ನ, ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿದೆ ಇಂಥ ಒಂದು ಸೌಹಾರ್ದ ಕಾರ್ಯಕ್ರಮವನ್ನ ಸಂಘಟಿಸಬೇಕಿತ್ತು. ಆ ಕಾರಣಕ್ಕಾಗಿ ಇವತ್ತು ಈ ಸೌಹಾರ್ದ ಕಾರ್ಯಕ್ರಮವನ್ನು ಸಂಘಟಿಸ್ತೀವಿ. ಹಾಗಾಗಿ ನೀವೆಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸಿ ಹೊಸ ಶಿಕ್ಷಣ ವ್ಯವಸ್ಥೆಗಾಗಿ ತೆರೆದುಕೊಳ್ಳಲಿಕ್ಕಾಗಿ ನಮ್ಮ ಹೋರಾಟವನ್ನು ಮುಂದುವರಿಸೋಣ